ಚಿಕ್ಕಣ್ಣ ನೀವ್ ಹೇಳ್ತೀರಾ? ಓಕೆ, ಚಿಕ್ಕಣ್ಣ ಎಕ್ಸ್ಪೆಷಲಿ ಚಿಕ್ಕಣ್ಣ ಪೆನ್ನು ಪೇಪರ್ ಇಸ್ಕೊಂಡು ದೊಡ್ಡ ಲಿಸ್ಟೇ ಬರ್ಕೊಂಡಿದ್ದಾರೆ. ಥ್ಯಾಂಕ್ ಯು ಅವ್ರು ಹೇಳಲೇಬೇಕು, ಯಾಕಂದ್ರೆ ಅವ್ರು ಮನೆ ಮನೆಗೆ ಹೋಗು ಹೇಳ್ಬೇಕಾಗ್ತದೆ. ಇವತ್ತು ಸ್ಟಾರ್ಟ್ ಮಾಡಿದ್ರು ಅವರು. ಕರ್ನಾಟಕದ ಎಲ್ಲ ಮನೆ ಮನೆಗೆ ಹೋಗಿ ಹೇಳ್ಬೇಕಾಗುತ್ತೆ. ಯಾಕಂದ್ರೆ ಜನ ಅಷ್ಟು ಚೆನ್ನಾಗಿ ಅವ್ರನ್ನ ಪ್ರೀತಿಸ್ತಿದ್ದಾರೆ, ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ಕೊಂತಿದ್ದಾರೆ. ಗಾರೆಯಿಂದ ತಾರೆ ಅಂತ ನಾನು ಎಲ್ಲೋ ಒಂದ್ ಕಡೆ ಅವತ್ತು ಫ್ಲೋನಲ್ಲಿ ಬಂತು, ಅದು ಇವತ್ತು ದೊಡ್ಡ ಮಟ್ಟದಲ್ಲಿ ಟ್ರೆಂಡ್ ಆಗಿದೆ. ಅದೇ ನೆಕ್ಸ್ಟ್ ಟೈಟಲ್ ಆಗಿ ಸಿನಿಮಾ ಬಂದ್ರು ಬರ್ಬೋದು. ಉಮಾಪತಿ ಸರ್ ಒಂದು ಟೈಟ್ಲ್ ಯಾವುದಕ್ಕೂ ರಿಜಿಸ್ಟರ್ ಮಾಡಿಸಿ ನಮಗೆ ಅವಕಾಶ ಕೊಡಿ, ಸಿನಿಮಾ ಮಾಡೋಣ. ಮತ್ತೆ ಚಿಕ್ಕಣ್ಣ ಆಸ್ ಎ ಫ್ರೆಂಡ್ ತುಂಬ ಖುಷಿ ಆಗುತ್ತೆ. ಈ ದಿನಕ್ಕೋಸ್ಕರ ನೀವು ಕಾದಿದ್ದು, ನೀವು ಕಷ್ಟಪಟ್ಟಿದ್ದು, ನೀವು ಮುನ್ನುಗ್ಗಿದ್ದು, ನೀವು ಅನುಭವಿಸಿದ್ದು ಎಲ್ಲ ನಾನು ಜೊತೆಲಿದ್ದು ನೋಡಿದ್ದೀನಿ. ನಿಮ್ಗೆ ಒಳ್ಳೇದಾಗಲಿ, ಮುಂದೆನೂ ಇದಕ್ಕಿಂತ ದೊಡ್ಡ ಮಟ್ಟದಲ್ಲಿ ಒಳ್ಳೇದಾಗ್ತಿರ್ಲಿ ಚಿಕ್ಕಣ್ಣ. ಆ್ಯಸ್ ಎ ಫ್ರೆಂಡ್ ಆಗಿ ನಾನು ನಿಮ್ಗೆ ವಿಶ್ ಮಾಡ್ತೀನಿ. ಮತ್ತು ಮಲಾಯಿಕಾ, ನಿಮ್ಮದು ಮೊದಲನೇ ಹೆಜ್ಜೆ. ಜನ ತುಂಬ ಪ್ರೀತಿ. ಅವ್ರನ್ನ ಸೀರಿಯಲಲ್ಲಿ ಎಷ್ಟು ಚೆನ್ನಾಗಿ ರಿಸೀವ್ ಮಾಡಿ, ಯಾಕಂದ್ರೆ ನಾನು ಸೀರಿಯಲ್ ನೋಡಲ್ಲ, ಅವ್ರನ್ನ ಸೀರಿಯಲಲ್ಲಿ ಅಷ್ಟು ಅನ್ಸಿದ್ದಾರೆ ಅಂತ ಗೊತ್ತಿರಲಿಲ್ಲ. ಯಾಕಂದ್ರೆ ಎಲ್ಲಾದ್ರೂ ಲೀಲಾ ಅಲ್ವಾ, ಲೀಲಾ 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 ಅಂತ ಕರಿತಿದ್ರು. ನಿಮ್ಗೂ ಒಂದು ಒಳ್ಳೆ ಹೆಜ್ಜೆ ಸ್ಟ್ರಾಂಗ್ ಆಗಿ ಸಿಕ್ಕಿದೆ. ಇದು ನೀವು ಚೆನ್ನಾಗಿ ಬೆಳೆಸ್ಕೊಂಡೋಗಿ ಒಳ್ಳೊಳ್ಳೆ ಕಥೆಗಳು ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸಲ್ಲಿ ಕೆಲಸ ಮಾಡಿ. ನೀವು ಹೇಳ್ತಾ ಇದ್ರಿ ಫಸ್ಟ್ ಓಡ್ ಬಂದಿದ್ದ ಪ್ರೊಡಕ್ಷನ್ ಹೆಸರು ಕೇಳ್ಬಿಟ್ಟು ಅಂತ ಅವರು. ಸೊ ಅದು ಆಯ್ಕೆ ಅನ್ನೋದು, ಒಂದು ಪ್ರೊಡಕ್ಷನ್ ಹೌಸ್ ಆಯ್ಕೆ ಮಾಡ್ಕೊಳೋದಾಗ್ಲಿ, ಒಂದು ಕಥೆ ಆಯ್ಕೆ ಮಾಡ್ಕೊಳೋದು ನಿಮ್ಮ ಮುಂದಿನ ದಿನಗಳಲ್ಲಿ ಇರಲಿ ಅದು. ಹಾಗೆ ಇಲ್ಲಿವರೆಗೂ ಎಲ್ಲರೂ ಸಹಕಾರ ಕೊಟ್ಟಿದ್ದೀರಾ, ಪ್ರೋತ್ಸಾಹ ಕೊಟ್ಟಿದ್ದೀರಾ, ಬೆನ್ನು ತಟ್ಟಿದ್ದೀರಾ. ನಿಮ್ಮ ಸಹಕಾರ ಹೀಗಿರಲಿ. ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ ನಮ್ಮ ಟೀಮಿಂದ. ಮತ್ತೆ ಮುಂದೆನೂ ಒಳ್ಳೊಳ್ಳೆ ಪ್ರಯತ್ನಗಳು ನಮ್ಮಿಂದ ನಡೀತಾ ಇರುತ್ತೆ. ಖಂಡಿತವಾಗ್ಲೂ ಒಳ್ಳೆ ಸಿನಿಮಾಗಳು ಕೊಡೋ ನಿಟ್ಟಿನಲ್ಲೇ ಕೆಲಸ ಮಾಡ್ತೀವಿ. ಎಲ್ಲ ಕಲಾವಿದರುಗಳು ನನ್ನ ಸಿನಿಮಾದಲ್ಲಿ ಕೆಲಸ ಮಾಡಿದಂಥ ಕಲಾವಿದರು, ತಂತ್ರಜ್ಞರು ಎಲ್ರಿಗೂ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಎಲ್ಲ ಕಲಾವಿದರು ಏನು ನಮ್ಮ ಚಿಕ್ಕಣ್ಣಂಗೆ ಎಲ್ಲರೂ ವಿಶ್ ಮಾಡಿದ್ರು. ಪ್ರತಿಯೊಬ್ಬರು ಆರ್ಟಿಸ್ಟನ್ನು ಬೈಟ್ಸ್ ಕೊಟ್ಟರು, ಅದು ಅವ್ರ ಹೆಸರು ಹೇಳಿ ಅವ್ರು ವಿಶ್ ಮಾಡ್ತಾರೆ ಚಿಕ್ಕಣ್ಣ. ಅವ್ರೆಲ್ರಿಗೂ ನನ್ನ ಕಡೆಯಿಂದ ಒಂದು ಥ್ಯಾಂಕ್ಸ್. ಎಸ್ಪೆಷಲಿ ದರ್ಶನ್ ಸರ್ ಇನ್ನೂ ಒಂದು ಹೆಜ್ಜೆ ಮುಂದೆ ಬಂದು ಜಾಸ್ತಿನೇ ಅವರು ಚಿಕ್ಕಣ್ಣನ ಒಂದು ಸೇಂಗ್ ಇದೆ, ಕಣ್ಮುಂದೆ 1000 ಸಮಸ್ಯೆಗಳಿದ್ರು, ಮುಖದಲ್ಲಿ ನಗು ಇರಬೇಕು ಅಂದ್ರೆ ಹೆಗಲ ಮೇಲೆ ಒಬ್ಬ ಸ್ನೇಹಿತನ ಕೈ ಇರ್ಬೇಕಂತೆ. ಆ ಥರ ಒಂದು ದರ್ಶನ್ ಸರ್ ಅವ್ರ ಹೆಗಲ ಮೇಲೆ ಕೈ ಇಟ್ಟು ಚಿಕ್ಕಣ್ಣನಿಗೆ ಸಪೋರ್ಟ್ ಮಾಡಿದ್ರು. ಸೊ ಥ್ಯಾಂಕ್ ಯು ದರ್ಶನ್ ಸರ್, ಥ್ಯಾಂಕ್ ಯು ಉಮಾಪತಿ ಸರ್, ಥ್ಯಾಂಕ್ ಯು ಮೇಡಮ್. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ನಿಮ್ಮೆಲ್ರಿಗೂ. ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಕರ್ನಾಟಕ ಜನತೆ. ಜೈ ಉಪಾಧ್ಯಕ್ಷ.